ಮಾನ್ಯರೇ, ಹಿರಿಯರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿ ಬಂಧುಗಳೇ ಮತ್ತು ಎಲ್ಲ ಆತ್ಮೀಯರೇ, ಒಂದು ವಿಷಯವನ್ನು ಕುರಿತು ನಾವು ಮಾತಾಡಬೇಕಾಗಿದೆ. ಅದೇನೆಂದರೆ ಸಾಮಾಜಿಕ ಮೌಲ್ಯಗಳು. ಈ ಯೋಚನೆಯನ್ನು ನಾವು ಮಾಡಬೇಕಾದ್ರೆ ಈ ಸಮಾಜಗಳು ನನಗನ್ಸುತ್ತೆ 3 ವಿಷಯಗಳಿಂದ ವಂಚಿತರಾಗಿದ್ದಾರೆ. ಯಾವಾಗಲೂ ಯಾವ ಕಾಲಕ್ಕೂ ಕೂಡ ಈ 3 ವಿಷಯಗಳಿಂದ ವಂಚಿತರಾಗಿದೆ ಸಮಾಜ. ಸೋಷಿಯಲ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ಈಕ್ವಾಲಿಟಿ ಅಂದರೆ ಸಮಾನತೆಯಿಂದ ವಂಚಿತರಾಗಿದ್ವಿ. ಇವತ್ತು ಕೂಡ ನಾ ಮೇಲು, ನೀ ಕೀಳು, ನೀನು ಈ ಧರ್ಮಕ್ಕೆ ಸೇರಿದವನು, ಈ ಜಾತಿಗೆ ಸೇರಿದವನು, ನೀನು ಹೆಂಗಸು, ನಾನು ಗಂಡಸು, ಈ ತಾರತಮ್ಯ ಸಮಾಜದ ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಎಲ್ಲ ಕಡೆನೂ ನೋಡಬೇಕಾಗಿದೆ. ಆದರೆ ಇದು ಅಗತ್ಯ ಇಲ್ಲ ಅಂತ ಆಧ್ಯಾತ್ಮ ಜೀವಿಗಳು, ಶ್ರೇಷ್ಠ ಚಿಂತಕರು ಹೇಳ್ತಾರೆ. ಈ 3 ವಿಷಯಗಳ ಏನಿದೆಯೋ ಅಂದರೆ ಸಾಮಾಜಿಕ ನ್ಯಾಯ, ಸಮಾನತೆ, ಆ್ಯಂಡ್ ಥರ್ಡ್ ಒನ್ ಈಸ್ ಪೀಸ್, ಶಾಂತಿ. ನಮ್ಮೆಲ್ಲರ ಜೀವನದಲ್ಲಿ ಮನೆಯೇ ಕದನ ರಣರಂಗವಾಗಿಬಿಟ್ಟಿದೆ. ಯುದ್ಧ ಮಾಡ್ತಾಯಿದ್ವಿ. ಯಾಕೆ ಯುದ್ಧ ಮಾಡ್ತಾಯಿದ್ವಿ ಅನ್ನೋದನ್ನು ಆಮೇಲೆ ಡೀಟೇಲಾಗಿ ವಿಶದವಾಗಿ ನೋಡೋಣ. ಈ 3 ಸಂಗತಿಗಳಿಂದ ನಾವು ವಂಚಿತರಾಗಿದ್ದೀವಿ. ಏನು ಇದಕ್ಕೆ ಕಾರಣ ಅಂತ ನಾವು ಯೋಚನೆ ಮಾಡಿದ್ರೆ, ನಮ್ಮ ಸಮಾಜ ಅಥವಾ ನಾವೆಲ್ಲರೂ ಕೂಡ ಪ್ರೀತಿಯಿಂದ ವಂಚಿತರಾಗಿದ್ದೀವಿ. ವಿ ಆರ್ ಡಿನೈಡ್ ಲವ್ ಅಂದರೆ ಆಕರ್ಷಣೆ ಅಲ್ಲ, 2 ವ್ಯಕ್ತಿಗಳ ಮಧ್ಯೆ ಇರತಕ್ಕಂಥ ಆಕರ್ಷಣೆ ಅಲ್ಲ, ವಿಶ್ವವನ್ನು ಬೇರೊಂದು ದೃಷ್ಟಿಯಿಂದ ನೋಡುವಂತಹ ದೃಷ್ಟಿಕೋನ. ಆ ಪ್ರೀತಿ ಅಂತಂದರೆ ಬೇರೊಂದು ದೃಷ್ಟಿಯಿಂದ ನೋಡುವಂತಹ ದೃಷ್ಟಿಕೋನ ಅಂತ ನಾವು ಭಾವಿಸ್ಬೇಕು. ಈ ಲವ್ ಅನ್ನೋದನ್ನು ಶ್ರೇಷ್ಠ ಚಿಂತಕರು ಹೇಗೆ ಮಾಡಿದ್ದಾರೆ, ಅದರಲ್ಲೂ ಥಿಯಾಸಫಿನಲ್ಲಿ ವಿಶೇಷವಾಗಿ ಇದು ಒಂದು ಕ್ವಾಲಿಫಿಕೇಷನ್ ಅನ್ನೋ ಲೆಕ್ಕದಲ್ಲೇ ಮಾತಾಡಿದ್ದಾರೆ. ಅದನ್ನು ಸ್ವಲ್ಪ ಯೋಚನೆ ಮಾಡೋಣ ನಾವು. ಪ್ರೀತಿ ಅನ್ನೋವಂಥದ್ದು ಬೇಕು. ಮತ್ತು ಸಮಾಜದಲ್ಲಿ ಸಮೂಹ ಜೀವನ ಮಾಡಬೇಕಾದ್ರೆ, ನೀವೊಬ್ಬರೇ ಯಾವುದೋ ಹಿಮಾಲಯದ ಒಂದು ಗುಹೆಯಲ್ಲಿ ವಾಸ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮಿಷ್ಟ ಬಂದಂಗೆ ಇರ್ಬೋದು. ಆದರೆ ಇನ್ನೊಬ್ಬರ ಜೊತೆಗೆ ವಾಸ ಮಾಡಬೇಕಾದ್ರೆ, ಇನ್ನೊಬ್ಬರ ಜೊತೆಗೆ ಜೀವಿಸಬೇಕಾದ್ರೆ ಸಹಜೀವನ, ಈ ಆಲೋಚನೆ ನಮಗೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಸಹಜೀವನ ಅಂದರೆ ಕೋಎಕ್ಸಿಸ್ಟೆನ್ಸ್, ಲೀವ್ ಆ್ಯಂಡ್ ಲೆಟ್ ಲೀವ್. ಈ ಪ್ರಿನ್ಸಿಪಲ್ ಅಂದರೆ ನೀನು ಬದುಕಬೇಕು, ನಾನೂ ಬದುಕಬೇಕು, ಬೇರೆಯವರು ಬದುಕುವಂತೆ ಮಾಡಬೇಕು, ಬೇರೆಯವರು ಬದುಕುವಂತೆ ನೋಡ್ಕೋಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಈ 2 ವಿಷಯಗಳ ಮೇಲೆ ಅಂದರೆ ಲವ್ ಅಂದ್ರೇನು, ಗುಡ್ ಕಾಂಡಕ್ಟ್, ಸನ್ನಡತೆ, ಸದಾಚಾರ, ಹಂಗಂದ್ರೆ ಏನು ಅನ್ನುವಂಥದ್ದು ಆ 2 ವಿಷಯಗಳ ಮೇಲೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನೋಡಿ, ಸದಾಶಿವಪ್ಪ ಅವರು ಇದ್ದಾರೆ, ಅವರು ಫೋಟೋ ಆಗಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಎಷ್ಟು ಸಾರಿ ನನಗೆ ಜೈ ಸುವರ್ಣಪುರಕ್ಕೆ ಕರೆದ್ರೋ, ಎಷ್ಟು ವರ್ಷಗಳು ಕರೆದ್ರೋ ಅದನ್ನು ನಾನು ಹೇಳಲಾರೆ. ಆದರೆ ಇದೇ ಒಂದು ಪ್ರಸಂಗ ನನಗೆ ಬಂದಿತ್ತು ನನ್ನ ಜೀವನದಲ್ಲಿ. ಕುವೆಂಪುವನ್ನು ನೋಡಬೇಕು ಅಂಥೇಳಿ ನಾವು ಕೆಲವರು ವಕೀಲರು, ನಾನು ಬೆಂಗಳೂರಿನಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಕುವೆಂಪುವರನ್ನ ಜೀವಂತವಾಗಿ ನೋಡಬೇಕು, ನಮ್ಮ ಕಾಲದ ಶ್ರೇಷ್ಠ ಕವಿ, ಯುಗದ ಕವಿ, ವರಕವಿ, ಶ್ರೇಷ್ಠ ಕವಿ, ಇದೆಲ್ಲ ಬಿರುದುಗಳನ್ನು ಅವಾಗ ಸಂಪಾದನೆ ಮಾಡಿದರು. ಮೈಸೂರಿಗೆ ಉದಯ ರವಿಗೆ ಹೋದ್ವಿ.
ಅವರ ಮಗಳು ಒಬ್ಬರು ಇದ್ದರು. ಅವರು ಹೇಳಿದರು, ನಾವು ಕುವೆಂಪು ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟಪಡಲ್ಲ, ನಮ್ಮ ಕಾಲದ ಶ್ರೇಷ್ಠ ಕವಿ, ಅವ್ರ ಮುಖ ದರ್ಶನ ಅಷ್ಟೇ, ದರ್ಶನ ಮಾಡೋದು, ನಮಸ್ಕಾರ ಕೊಡೋದು, ಹೋಗೋದು ಅಷ್ಟೇ, ಆ ಬಾಗಿಲಿಂದ ನೋಡೋಕ್ಕೆ ಬಿಟ್ರೂ ಸಾಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವು. ಅವರು ಬಿಡಲೇ ಇಲ್ಲ, ಇಲ್ಲ ಇಲ್ಲ ಅವರಿಗೆ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿದರು. ಮತ್ತೆ ಇನ್ನೊಮ್ಮೆ ನೋಡಲಿಕ್ಕೆ ಕುವೆಂಪುರನ್ನ ಸಾಧ್ಯವಾಗಲಿಲ್ಲ, ಅವರು ತೀರೋದ್ರು ಅಂತ ವರ್ತಮಾನ ಬಂತು, ಮೆರವಣಿಗೆ, ಆಮೇಲೆ ಆಯಿತು ಸಮಾಧಿ. ಅದೇ ರೀತಿ ಸದಾಶಿವಪ್ಪ ಅವರು ಕೂಡ ನನ್ನ ಜೀವನದಲ್ಲಿ ಮಿಸ್ ಮಾಡ್ಕೊಂಡಿರೋವಂಥ ಇಬ್ಬರು ಶ್ರೇಷ್ಠ ಜೀವಿಗಳು ಅಂತಂದರೆ ಸದಾಶಿವಪ್ಪ ಅವರು, ಕುವೆಂಪು ಅವರು. ಅವರನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಅವರು ಈ ಇನ್ವಿಟೇಷನ್ನಲ್ಲಿ ಅವ್ರ ಪತ್ರಿಕೆ ನೋಡಿದ, ಅವ್ರ ಫೋಟೋ ನೋಡಿದಾಗ ಆಗಲೇ ಗೊತ್ತಾಗಿರೋದು ನನಗೆ, ಏನು ಸದಾಶಿವಪ್ಪ ಅವರು ಇಲ್ವಾ ಅಂತ. ಹಿರಿಯೂರಿನಲ್ಲಿ ನಾನು ಕರೆದ್ರು, ಹೊಸದುರ್ಗದಲ್ಲಿ ನಮ್ಮ ಲಾಡ್ಜಿಗೂ ಬಂದಿದ್ದಾರೆ, ಮನೆಗೂ ಬಂದಿದ್ದಾರೆ, ಅಲ್ಲೆಲ್ಲ ಕರೆದಿದ್ದಾರೆ, ಬನ್ನಿ ಬನ್ನಿ ಜಯಸುವರ್ಣಪುರಕ್ಕೆ. ನಾನು ಅವರ ಆತ್ಮಕ್ಕೆ ಚಿರಶಾಂತಿ ದೊರೀಲಿ, ಭಗವಂತ ನೀಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ, ಈ ಎರಡು ವಿಷಯಗಳ ಬಗ್ಗೆ ನಾನು ಈಗ ಡೀಟೇಲಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಡ್ತೀನಿ. ಲವ್ ಅಂದರೆ ಪಾಸಿಟಿವ್ ಕಾಂಡಕ್ಟ್. ಅದು ಪ್ರೀತಿ ಅಂತಂದರೆ ಆಕರ್ಷಣೆ ಅಲ್ಲ, ದೇಹ ಆಕರ್ಷಣೆ ಅಲ್ಲ, ಅದು ಒಂದು ದೃಷ್ಟಿಕೋನ. ಅದಕ್ಕೆ ಏನಿರುತ್ತೆ ಅಂತಂದರೆ, ಯಾವ ರೀತಿಯ ಹಿಂಸೆಯನ್ನು ಕೊಡಕೂಡ್ದು ಯಾರಿಗೂ. ಯಾವುದೇ ನಮ್ಮ ಮೂರು ಥರ ತೊಂದರೆ ಕೊಡ್ಬೋದು. ನಮ್ಮ ಆಲೋಚನೆಯಲ್ಲಿ ಹಿಂಸೆ ಇರ್ಬೋದು, ನಮ್ಮ ನಡವಳಿಕೆಯಲ್ಲಿ ಹಿಂಸೆ ಇರ್ಬೋದು, ನಮ್ಮ ಮಾತಿನಲ್ಲಿ ಹಿಂಸೆ ಇರ್ಬೋದು. ಮಾತಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಯಾವುದೇ ಹಿಂಸೆ ಕೊಡದೇ ಇರ್ತಕ್ಕಂಥದ್ದು ಲವ್ ಅಂದರೆ ಸುಮ್ಮನೆ ಏನೋ ನಾನು ಲವ್ ಮಾಡ್ತೀನಿ ಅಂತ. ರಮಣ ಮಹರ್ಷಿ ಹತ್ರ ಯಾರೋ ಹೋದ್ರಂತೆ, ನಾನು ಲವ್ ಮಾಡ್ತೀನಿ, ಈಗಲೂ ಮಾಡೋಗಪ್ಪ ಅಂತಂದ್ರಂತೆ. ಅವರಷ್ಟೇ ಸೊಲ್ಯೂಷನ್ ಕೇಳಿದ್ರಂತೆ, ಯಾಕೆ ಜಗಳ ಮಾಡ್ಕೊಂಡಿದ್ದೀರಿ? ಆಗ ನೋಡಿದ್ರೆ ನಾನು ತುಂಬ ಲವ್ ಮಾಡ್ತಿದ್ದೆ, ಈಗಲೂ ಮಾಡೋಗ್ರಿ ಅಂತ ಅಂದ್ರಂತೆ. ಅಷ್ಟೇ, ಅದೇ ಸೊಲ್ಯೂಷನ್ ಅಂತ. ಅದೇ ಸೊಲ್ಯೂಷನ್ನು. ಪ್ರೀತಿಸಿದೆ, ದ್ವೇಷ ಅಸೂಯೆಗಳು ಇರೋದೇ ಇಲ್ಲ. ಅದರಿಂದ ಪಾಸಿಟಿವ್ ಕಾಂಡಕ್ಟ್. ಇದನ್ನು ನಮ್ಮ ಥಿಯಾಸಫಿನಲ್ಲಿ ಯೋಚನೆ ಮಾಡ್ತಾ ಹೋದರೆ, ನಾವು ಬೇರೆಯವರಿಗೆ ಗಾಸಿಪ್ ಅಂತ ಹೇಳ್ತೀವಿ, ಗಾಳಿ ಮಾತುಗಳು, ಆ ರೀತಿ ಹಿಂಸೆ ಕೊಡ್ಬೋದು. ಇದಕ್ಕೆ ಬಿಲಪನ ಅವನೇನು ಬಿಡ್ರಿ, ದುಡ್ಡು ಹೊಡೆದಿದ್ದಾನ್ರಿ, ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ಬಿಡ್ತಾರೆ. ಸೊ ಬಾಯಿಂದ ಬಾಯಿಗೆ ಅದು ಹೋಗುತ್ತೆ. ಈ ಮಾತುಗಳನ್ನು ನಂಬಬಾರ್ದು. ಆಧಾರ ರಹಿತವಾದಂಥ ಹೇಳಿಕೆಗಳು ಎಷ್ಟೇ ಇದ್ದರೂ ಕೂಡ ಅವನನ್ನು ನಾವು ಕಿವಿಗೆ ಹಾಕ್ಕೋಬಾರ್ದು ಅನ್ನುವಂತಹದ್ದು ಒಂದು ತತ್ವ, ಒಂದು ಆದರ್ಶ. ಇಟ್ ಇಸ್ ಅನ್ ಐಡಿಯಾ, ಎ ಗ್ರೇಟ್ ಐಡಿಯಾ. ಅದ್ರ ಬಗ್ಗೆ ನಿಮಗೊಂದು ಚಿಕ್ಕ ಉದಾಹರಣೆ ಗೊತ್ತಾಗುತ್ತೆ. ಶಾಂತಮ್ಮ ಕಾಳಮ್ಮ ಅಂತ ಇಟ್ಕೊಳ್ಳಿ. ಶಾಂತಮ್ಮ ಕಾಳಮ್ಮ ಇಬ್ಬರು ಮಾತಾಡ್ತಾ ಇದ್ದಾರೆ. ಶಾಂತಮ್ಮರೇ ನಿಮಗೆ ಗೊತ್ತಿಲ್ವಾ ಅಂತ. ಇಲ್ಲಪ್ಪ ನನಗೆ ಗೊತ್ತಿಲ್ವಲ್ಲ ಅಂತಂದು. ರೀ ಪಕ್ಕದ ಮನೆ ಭೀಮಮ್ಮ ಇದ್ದಾಳಲ್ಲ, ಕರ್ರಿಗೆ ವಾಂತಿ ಮಾಡ್ಕೊಂಡ್ಲಂತೆ. ಸರಿ, ಶಾಂತಮ್ಮ ಕೇಳ್ಕೊಂಡು ಅದು ದಾರ್ಯಾಗ ಹೋಗ್ಬೇಕಾದ್ರೆ ಇನ್ನೊಂದು ಹೆಂಗಸು ಸಿಕ್ಕರು. ನಿಮಗೆ ಗೊತ್ತಿಲ್ವ ಸುದ್ದಿ? ಇಲ್ಲಪ್ಪ ನನಗೇನು ಗೊತ್ತಿಲ್ವಲ್ಲ ಅಂತಂದ್ರಂತೆ. ಆ ಕರ್ಗೆ ವಾಂತಿ ಮಾಡ್ಕೊಂಡ್ಲಂತೆ ಭೀಮಮ್ಮ ಅಂತ. ಆಕೆ ಇನ್ನೂ ಮುಂದಕ್ಕೆ ಹೋದರು. ಅಲ್ಲಿ ಹೇಳಿದರು, ಕಾಗೆ ಥರ ವಾಂತಿ ಮಾಡಿದ್ದಾರೆ ಅಂತ. ಕೊನೆಗೆ ಭೇಟಿ ಮಾಡಿದಾಗ ಆ ವ್ಯಕ್ತಿ, ಭೀಮಮ್ಮ ಕಾಗೇನು ವಾಂತಿ ಮಾಡಿದಾರಂತೆ ಅಂತ ಅಂದ್ಬಿಟ್ಟು. ಗೊತ್ತಾಯ್ತರ ನಿಮಗೆ? ಗಾಸಿಪ್ ಅನ್ನೋದ್ರೆ ಈ ಗಾಳಿ ಮಾತುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ, ಕಿವಿಯಿಂದ ಕಿವಿಗೆ ಕೇಳ್ತಾ ಆ ಕಲರನ್ನೇ, ಆ ಶೇಪನ್ನೇ, ಆಧಾರ ರಹಿತವಾದಂಥ ಹೇಳಿಕೆಗಳು ಈ ರೀತಿ ಇರುತ್ತೆ.
ಅದರಿಂದ ಆಧಾರರಹಿತ ಹೇಳಿಕೆಗಳನ್ನು ನಿಮ್ಮ ಜೀವನದಲ್ಲಿ ಎಂದೂ ಅನುಸರಿಸಬೇಡಿ, ಎಕ್ಸೆಪ್ಟ್ ಮಾಡಬೇಡಿ, ಒಪ್ಕೋಬೇಡಿ. ಅದಕ್ಕೆ ಒಂದು ಆಧಾರ ಇರಬೇಕು ಅನ್ನುವಂಥದ್ದು. ಇದು ಒಂದು ಮೌಢ್ಯಾಚರಣೆ, ಸೂಪರ್ಸ್ಟಿಷನ್ಸ್. ಅದಕ್ಕೆ ಯಾರೋ ಸೌದಿ ಹೊತ್ಕೊಂಬಂದರು, ಅಡಚಣೆ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಕೆಲವ್ರಿಗೆ ಆಗಿರ್ಬೋದು ತೊಂದರೆ ಅದಕ್ಕೆ. ಆದರೆ ಎಲ್ಲರಿಗೂ ಯೂನಿವರ್ಸಲ್ಲಾಗಿ ಅಪ್ಲೈ ಮಾಡ್ಬೋದಾ, ಅಥವಾ ಅವರು ಒಬ್ಬರು ಯಾರು ಫಾಲೋ ಮಾಡ್ತಾರೋ ಅವರು ಅನುಸರಿಸ್ಬೋದಾ ಅನ್ನುವಂಥದ್ದು ಒಂದು ಚರ್ಚೆಗೆ ಒಳಪಡಿಸಬೇಕಾದಂಥ ವಿಷಯ ಆಗಿದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕು. ಈ ಸೂಪರ್ಸ್ಟಿಷನ್ಸು ನಮಗೆ, ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ಬೋದು. ಅರಿಸ್ಟಾಟಲ್ ಅಂತ ಗ್ರೀಕ್ ಫಿಲಾಸಫರ್, ಅವನು ತತ್ವಜ್ಞಾನಿ, ಅಸಾಧಾರಣವಾದಂಥ ತತ್ವಜ್ಞಾನಿ. ಅವನು ಹೇಳಿದಂತೆ ಹೆಂಗಸರಿಗೆ ಗಂಡಸರಿಗಿಂತ ಅಲ್ಲಿ ಕಡಿಮೆ ಅಂತಂದ್ಬಿಟ್ಟಂತೆ. ಆದರೆ ಅವನು 2 ಸಾರಿ ಮದುವೆ ಆಗಿದ್ದಂತೆ. ಅವನು ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ಇದ್ನಲ್ಲ, ಅವನು ಈ ಹ್ಯಾಡ್ ಮ್ಯಾರಿಡ್ ಟ್ವೈಸ್. ಬಟ್ ಅವರಿಗೆ ಆ ಅವಕಾಶನೇ ಆಗಲಿಲ್ಲ. ನಾನು ಹೇಳ್ತೀನಿ, ಗಂಡಸರಿಗಿಂತ ಹೆಂಗಸರಿಗೆ ಕಡಿಮೆ ಅಲ್ಲು ಅಂತ. ನಾನು 2 ಸಾರಿ ಮದುವೆ ಆಗಿದ್ದೀನಿ, 2 ಹೆಂಡ್ತಿಯರಿದ್ದಾರೆ, ಯಾರ್ದಾರು ಅಲ್ಲಿ ಎಣಿಸಿ ನೋಡಬೇಕು ಅಂತ ವೆರಿಫೈ ಮಾಡಬೇಕು ಅಂತ ಹೇಳಲೇ ಇಲ್ಲ, ಒಳಿಲೇ ಇಲ್ಲ ಅವನು. ಅದಕ್ಕೆ ಸುಮ್ಮನೆ ಹೇಳ್ದ. ಇಡೀ ಗ್ರೀಸ್ ದೇಶದ ಜನಗಳೆಲ್ಲ ಗಂಡಸರಿಗಿಂತ ಕಮ್ಮಿ ಅಲ್ಲಂತೆ, ಕಮ್ಮಿ ಅಲ್ಲ ಸುದ್ದಿ ಹಾರಡಿಬಿಡ್ತಾರೆ. ಆದರೆ 1ನೇ ಕ್ಲಾಸಿನ ಮಗುವನ್ನು ಇವತ್ತು ಕೇಳಿ, ಆ ಮಗು ಹೇಳುತ್ತೆ, ಇಲ್ಲ, ಗಂಡಸರಿಗೂ ಹೆಂಗಸರಿಗೂ ಸಮಾನವಾಗಿ ಹಲ್ಲುಗಳು ಇದೆ ಅಂತ ಇವತ್ತಿನ ಮಗು, 1ನೇ ಕ್ಲಾಸ್ ಓದೋ ಮಗು ಹೇಳುತ್ತೆ. ಆದರೆ ತತ್ವಜ್ಞಾನಿ ಹೇಳ್ತಾರಲ್ಲ ಅಂತ ಆ ದೇಶದ ಜನಗಳೆಲ್ಲ ನಂಬಿದರು. ಅದಕ್ಕೇ ಬುದ್ಧನ ಜೀವನ ಚರಿತ್ರೆಯನ್ನು ನೀವು ಓದಿದರೆ ನಿಮಗೆ ಗೊತ್ತಾಗುತ್ತೆ. ಗಾಸಿಪ್ಸ್ಗೆ ವ್ಯಕ್ತಿ ಎಷ್ಟೇ ಶ್ರೇಷ್ಠನಾಗಿರಲಿ ಅವ್ರ ಮಾತನ್ನು ನಂಬೇಡಿ. ನಿಮ್ಮ ಅನುಭವ, ಯು ಗೋ ಬೈ ಯುವರ್ ಎಕ್ಸ್ಪೀರಿಯನ್ಸ್. ನಿಮ್ಮ ಅನುಭವ ಏನು ಹೇಳುತ್ತೋ ಆ ರೀತಿ ನಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳುತ್ತೆ. ಸೊ ಅದರಿಂದ ನಾವು ಅದ್ರ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಇನ್ನೊಂದು ಹಿಂಸೆ, ಹೊಡೆಯೋದು, ಫಿಸಿಕಲಿ ಅಸಾಲ್ಟ್ ಈಗ ನಡೀತಾ ಇದೆ. ನಿಮಗೆ ನೀವೆಲ್ಲ ಕೇಳಿದ್ದೀರಿ. ಅದಕ್ಕೆ ಈಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೀತು, ಲಾಠಿ ಚಾರ್ಜ್ ಆಯಿತು, ಬಂದೂಕದಲ್ಲಿ ಹೊಡೆದ್ರು ಅಂತ ಪ್ರತಿದಿನ ಟಿ ವಿನಲ್ಲಿ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ವೆದರ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಟ್ಯಾಕ್ಡ್ ಲೈಕ್ ದ್ಯಾಟ್, ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ದೇಶದ ಜನಗಳಿಗೆ ನೀವು ಎಸ್, ಸೆಟಲ್ ಡೌನ್. ಸೆಟ್ಲಾಗಿ ಅಷ್ಟೇ ಕೇಳಿ. ಇಲ್ಲಿ ಉದಾತ್ತವಾದಂಥ ವಿಚಾರಗಳನ್ನು ಮಾಡ್ತಾರೆ, ಮಥನ ನಡೆಯುತ್ತೆ. ಅದನ್ನು ನೀವು ಯೋಚನೆ ಮಾಡಬೇಕು. ಆ ಆಲೋಚನೆಯನ್ನು ಒಪ್ಪಬೇಕು ಅಂತ ಅಲ್ಲ, ನೀವು ವಿರೋಧನೇ ವ್ಯಕ್ತಪಡಿಸಿ, ಆದರೆ ಆ ಯೋಚನೆಗಳನ್ನು ಗ್ರಹಿಸಿ ತಗೊಳ್ಳಿ ಮನಸ್ಸಿನಲ್ಲಿ. ನೀವು ಇವತ್ತು ಉತ್ತರ ಕಂಡುಕೊಳ್ಳಿದ್ರೆ ಇನ್ನು 8 ದಿವಸಕ್ಕೆ 8 ತಿಂಗಳಿಗೆ ಉತ್ತರ ಸಿಗಲಿ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾತಾಡುವಂಥ ಶ್ರೇಷ್ಠ ಆಲೋಚನೆಗಳನ್ನು ಕೇಳಬೇಕು ನಾವು. ಒಪ್ಪೋದು ಬಿಡೋದು ಅದು ನಮಗೆ ಸಂಬಂಧಪಟ್ಟಿರೋ ಅಂಥದ್ದು. ಯು ನೀಡ್ ನಾಟ್ ಅಗ್ರಿ ವಿತ್ ಆಲ್ ಮೈ ಥಾಟ್ಸ್, ಅದು ಸಾಧ್ಯ ಇದೆ ಅದಕ್ಕೆ. ಸೊ ಅದರಿಂದ
ಈ ಗಾಸಿಪ್ ಅನ್ನೋವಂಥ ವರ್ಡ್ ಇದೆಯಲ್ಲ, ಅಥವಾ ಕ್ರಿಯಲ್ಟಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಫಿಸಿಕಲ್ ಇನ್ಫ್ಲಿಕ್ಷನ್ ಅಂದರೆ ನೋವು ಮಾಡೋ ಅಂಥದ್ದು, ಹೊಡೆಯೋಂಥದ್ದು, ಬಡಿ ಮಾಡೋಂಥದ್ದು, ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು, ನೋವನ್ನು ಉಂಟು ಮಾಡ್ತಕ್ಕಂಥದ್ದು, ಅದು ಕೂಡ ಮಾಡಕೂಡ್ದು ಅಂತ ಹೇಳುತ್ತೆ. ಲವ್ ಅಂದರೆ ಈ ಎಲ್ಲ ಅಂಶಗಳು ಸೇರುತ್ತೆ. ಈ ಎಲ್ಲ ಅಂಶಗಳು ಸೇರುತ್ತೆ ಅಂದರೆ ನಮ್ಮ ಆಲೋಚನೆಗಳಿಂದ ಯಾರನ್ನು ನೋಯಿಸಬಾರ್ದು, ನಮ್ಮ ನಡವಳಿಕೆಯಿಂದ ಯಾರನ್ನು ನೋಯಿಸಬಾರ್ದು, ಸದಾ ಯಾವಾಗಲೂ ಪ್ರೀತಿಯನ್ನು ನಾವು ಕೊಡಬೇಕು ಇನ್ನೊಬ್ಬರಿಗೆ. ಇನ್ನೊಂದು ಪಾಸಿಟಿವ್ ಕಂಡಕ್ಟ್ ಇದೆ ನೋಡಿ, ಇದು ವಿದ್ಯಾರ್ಥಿಗಳು, ಯುವಕರು ತಿಳ್ಕೊಳ್ಳೇಬೇಕಾದಂಥ ವಿಷಯ. ಬಿ ರೆಡಿ ಟು ಹೆಲ್ಪ್ ಅದರ್ಸ್ ಅಟ್ ಆಲ್ ಕನ್ವೀನಿಯೆಂಟ್ ಅಕೇಶನ್ಸ್. ನಿಮಗೆ ಯಾವಾಗ ಸಾಧ್ಯನೋ ಆಗ ಬೇರೆಯವರಿಗೆ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಮುಂದಾಗಿರಿ ಅಂತ ಅದರ ಅರ್ಥ. ಅದು ಲವ್. ನನಗೆ ಇನ್ನೊಬ್ರು ಕಾಳಜಿ ಏನೂ ಮಾಡಲ್ಲಪ್ಪ, ನಾನು ನಮ್ಮ ಮಾರ್ಕ್ ನಾವು ಇರ್ತೀನಿ, ಅವ್ರಿಗೇನು ತೊಂದರೆ ಕೊಡೋಲ್ಲ ಅನ್ನೋದು, ದಟ್ ಈಸ್ ನಾಟ್ ಲವ್. ಲವ್ ಮೀನ್ಸ್ ಯು ಮಸ್ಟ್ ಹೆಲ್ಪ್ ಅದರ್ಸ್, ಯು ಶುಡ್ ನಾಟ್ ಇನ್ಫ್ಲಿಕ್ಟ್ ಎನಿ ಇಂಜುರಿ. ಯಾರಿಗೂ ಯಾವುದೇ ಥರ ನೋವನ್ನು ನಮ್ಮ ಆಲೋಚನೆಯಿಂದಾಗಲಿ ನಡವಳಿಕೆಯಿಂದಾಗಲಿ ಕೊಡಬಾರ್ದು. ಒಂದು ವಿಷಯ ಆದರೆ ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ರೆಡಿಯಾಗು. ಯಾವ ರೀತಿ ಸಹಾಯ ಮಾಡ್ಬೋದು? ದಾರಿಯಾಗಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ನೀವು ದಾರಿನಲ್ಲಿ ಹೋಗ್ತಿದ್ದೀರಿ, ಅಲ್ಲಿ ಒಂದು ಮುಳ್ಳು ಬಿದ್ದುಬಿಟ್ಟಿದೆ ಅಥವಾ ಮುಳ್ಳಿನ ಕೊನೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಅದನ್ನು ತೆಗೆದು ಬದಿಗೆ ಹಾಕಿದರೆ ಯು ಆರ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್ ಟು ದಿ ಸೊಸೈಟಿ. ಅಷ್ಟೂ ಇಲ್ಲ, ಯಾರಾದರೂ ತುಳ್ಕೊಂಡು ಹೋಗಲಿ, ನಾನು ತುಳಿದಂಗಿದ್ರೆ ಸಾಕು ಅಂತ ನಾವು ಹೋಗ್ತೀವಿ. ಈ ಪಾಸಿಟಿವ್ ಕಾಂಡಕ್ಟ್ ಅಂದರೆ ಏನು ಅಂತಂದರೆ, ಯು ಮಸ್ಟ್ ಸರ್ವ್ ದಿ ಸೊಸೈಟಿ. ಯಾವುದೇ ರೀತಿಯಲ್ಲಿ ನಿಮಗೆ ಯಾವ ರೀತಿ ಸಾಧ್ಯ ಆಗುತ್ತೋ ಸಮಾಜಕ್ಕೆ ಉಪಕಾರಿಗಳಾಗಿ ಬದುಕಬೇಕು. ಅದು ಶ್ರೇಷ್ಠವಾದಂಥ ನಡವಳಿಕೆ. ಅದರಿಂದ ಈ ಲವ್ ಅನ್ನೋವಂಥದ್ರಲ್ಲಿ ಈ ಎಲ್ಲ ನಡವಳಿಕೆ ಇದೆ. ಇನ್ನು ಗುಡ್ ಕಾಂಡಕ್ಟ್ ಅನ್ನೋ ವಿಷಯಕ್ಕೆ ನಾನು ಮಾತಾಡ್ತೀನಿ. ಸನ್ನಡತೆ ಅದು ಒಳ್ಳೆ ನಡತೆ ಆಗಿರಲೇಬೇಕದು. ಯಾವಾಗ ಒಳ್ಳೆ ನಡತೆ ಆಗುತ್ತೆ? ನಿಮ್ಮ ಆಲೋಚನೆಗಳು ಸರಿಯಾಗಿರಬೇಕು. ಥಾಟ್ಸ್ ಆರ್ ಪವರ್ಫುಲ್. ಯಾವಾಗಲೂ ಆಲೋಚನೆಗಳು ಭಾಳ ಶಕ್ತಿಯುತವಾಗಿರುತ್ತೆ. ನಮಗೆ ಗೊತ್ತಾಗಲ್ಲ, ನಾನು ಹಿಂಗೆ ಯೋಚನೆ ಮಾಡಿದ್ರೇನು, ಒಬ್ಬರನ್ನ ಮನಸ್ಸಿನಲ್ಲಿ ತಗೊಂಡ್ರೇನು, ಏನೂ ಆಗಲ್ಲ, ನಾನು ಅಟ್ ವಿಲ್, ಐ ಕ್ಯಾನ್ ಫರ್ಗೆಟ್ ಹಿಮ್ ಆರ್ ಶಿ ಅಂತ ನಾವು ಅಂದ್ಕೋಬೋದು. ಅಷ್ಟು ಸುಲಭ ಆಗಲ್ಲ ಅದಕ್ಕೆ. ಯಾವಾಗಲೂ ಆಲೋಚನೆಗಳನ್ನು ಆ್ಯಸ್ ವಿ ಥಿಂಕ್ ಸೊ ವಿ ಆರ್. ನಾವು ಹೇಗೆ ಯೋಚನೆ ಮಾಡಬಲ್ಲದೋ ಹಾಗೆ ನಮ್ಮ ಬದುಕು ಇರುತ್ತೆ. ಅದರಿಂದ ಆಲೋಚನೆ ಅನ್ನೋಂಥದ್ದು ಬ್ಯಾಡ್ ಥಾಟ್ಸ್, ಯು ರಿಮೂವ್ ಇಟ್. ಯಾವತ್ತೂ ಕೂಡ ಕೆಟ್ಟ ಆಲೋಚನೆಗಳನ್ನು ತಲೆಗೆ ಬಿಟ್ಕೊಳ್ಳೇಬಾರ್ದು. ಸದಾಲೋಚನೆ ಇರಬೇಕು, ರ್ಯಾಷನಲ್ ಥಿಂಕಿಂಗ್ ಇರಬೇಕು. ಒಂದು ವಿಮರ್ಶಾತ್ಮಕವಾಗಿ ಒಪ್ಪಿ, ಅದು ಒಳ್ಳೆಯದು, ಒಳ್ಳೆಯ ಯೋಚನೆ ಅದು. ಆದರೆ ಕೆಟ್ಟ ಯೋಚನೆಗಳನ್ನೇ ಮಾಡೋವಂಥದ್ದು, ನಾನು ಹೀಗೆ ಇರ್ತೀನಿ, ಇದನ್ನು ಮಾಡಿದರೆ ಏನಾಗುತ್ತೆ ಅನ್ನುವಂತಹ ಈಗ ನಮ್ಮ ಮನೆಯಲ್ಲಿ ದೇವ್ರ ಕೋಣೆಗಳಿದೆ, ನಮ್ಮೆಲ್ಲರ ಮನೆಯಲ್ಲೂ. ಅಲ್ಲಿ ಚಪ್ಪಲಿ ಯಾಕೆ ಹಾಕ್ಕೊಂಡು ಹೋಗಬೇಕು ಅಂತ ಈ ಕಾಲದ ಹುಡುಗಿನೋ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲಪ್ಪ ತಗೋಬಾರ್ದು, ನೀವು ತಗೋಬಾರ್ದು. ಇಟ್ಟರೆ ಏನಾಗುತ್ತೆ? ತಲೆ ಮೇಲೆ ಇಡಪ್ಪ, ದೇವ್ರ ತಲೆ ಮೇಲೆ. ಏನಾಗುತ್ತೆ ಗೊತ್ತಾ? ಇನ್ಡಿಸಿಪ್ಲಿನ್ ಆಗುತ್ತೆ. ಟು ಡಿಸಿಪ್ಲಿನ್ ಅವರ್ ಲೈಫ್, ನಿಮ್ಮ ಜೀವನದಲ್ಲಿ ಒಂದು ಶಿಸ್ತು ಬದ್ಧತೆ ಇರಬೇಕು ಅಂದರೆ ಇದೆಲ್ಲ ಮಾಡಬೇಕು. ಈಗ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಾರೆ ಸಮಯ ಪರಿಪಾಲನೆ, ಟೈಮ್, ವಿ ಶುಡ್ ಕೇರ್ ಫಾರ್ ಟೈಮ್ ಅಂತ ಬೆಳಿಗ್ಗೆಯಿಂದ ಹೇಳ್ತಾನೇ ಇದ್ದಾರೆ ಪದೇ. ಅದರ ಅರ್ಥ ಏನು? ಸಮಯ, ನೀವು ಏನು ಬೇಕಾದ್ರೂ, ಈಗ ನಿಮ್ಮ ಕ್ಷಣ ಹೋಯ್ತು ಅಂತ ಇಟ್ಕೊಳ್ಳಿ, ನೀವು ಕೋಟಿ ರೂಪಾಯಿ ಕೊಡ್ತೀನಿ, ನನಗೊಂದು ಸೆಕೆಂಡ್ ಕೊಡಿ ಅಂತಂದರೆ ಯಾರೂ ಕೊಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಕೊಡೋಕ್ಕಾಗೋಲ್ಲ. ಅದು ಟೈಮ್ ಈಸ್ ಸಚ್ ಎ ವ್ಯಾಲ್ಯೂಬಲ್ ಥಿಂಗ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ
ಸಮಯ ಅಂತಕ್ಕಂಥದ್ದು ಅಷ್ಟು ಶ್ರೇಷ್ಠವಾದಂಥದ್ದು. ಅದಕ್ಕೆ ಅದನ್ನು ಹಾಳು ಮಾಡಬಾರ್ದು. ಯೂಸ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಇನ್ ಯುವರ್ ಲೈಫ್. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಂದು ಗಳಿಗೆಯನ್ನು ನಾವು ಬಳಸಬೇಕು, ಉಪಯೋಗಿಸ್ಬೇಕು, ಸಾರ್ಥಕವಾದಂಥ ಕೆಲಸಕ್ಕೆ ಕಳಿಬೇಕು. ಆಗ ದಟ್ಸ್ ಗುಡ್ ಕಾಂಡಕ್ಟ್. ಅಂದರೆ ಸನ್ನಡತೆ ಅನ್ನೋದರಲ್ಲಿ ಸದಾಲೋಚನೆಯೂ ಕೂಡ ಇದೆ. ಆಮೇಲೆ ನಮ್ಮ ಮಾತು ಅವ್ರು ಹೇಳ್ತಾರೆ, ಎಲ್ಲಿ ಅಗತ್ಯ ಇಲ್ವೋ ನಾವು ಎಷ್ಟು ಮಾತಾಡ್ತೀವಿ, ಒಂದು ದಿವಸದಲ್ಲಿ ಎಷ್ಟು ಗಂಟೆ ಮಾತಾಡ್ತೀವಿ ಅಂತ ಯೋಚನೆ ಮಾಡ್ಕೊಳ್ಳಿ. ಶ್ರೇಷ್ಠ ಚಿಂತಕರು ಹೇಳ್ತಾರೆ, ಎಲ್ಲಿ ಅಗತ್ಯ ಇಲ್ವೋ, ಎಲ್ಲಿ ನಿನ್ನ ಮಾತಿಗೆ ಮಾನ್ಯತೆ ಇಲ್ವೋ ಅಲ್ಲಿ ಮಾತಾಡೋದ್ರ ಅಗತ್ಯ ಇಲ್ಲ. ಅವರು ಒಪ್ಪಲ್ಲ, ನಿಮ್ಮನ್ನು ಬಿಟ್ಬಿಡಿ ಅಷ್ಟೇ. ಎಷ್ಟೇ ನನಗೆ ಶ್ರೇಷ್ಠ ಚಿಂತನೆ ಇದೆ ಅಂತ, ಯು ಮೇ ನಾಟ್ ಅಗ್ರಿ ವಿತ್ ಮೀ, ಹೋಗಲಿ, ಡಿಸಗ್ರಿಮೆಂಟ್ ಅದು ಇರ್ಬೋದು. ಆದರೆ ಕೆಟ್ಟ ಕಾರಣಕ್ಕೋಸ್ಕರ ಡಿಸಗ್ರಿಮೆಂಟ್ ಇದ್ದರೆ ಅದನ್ನು ಒಪ್ಪಕ್ಕಾಗಲ್ಲ. ಅಂಥ ಆಲೋಚನೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಒಂದು ಮೌಲ್ಯ ಅಂತ ನಾವು ತಗೋಬೇಕು. ಸೊ ಸ್ಪೀಕ್ ಅನ್ನೋ ಅಂಥದ್ದು ಎಷ್ಟು ನೀವು ಲಿಟಿಗೇಷನನ್ನು ನೋಡಿ, ಇವಾಗ ಎಷ್ಟು ಜಗಳಗಳಾಗಿದೆ ಈ ಮಾತಿನಿಂದ. ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಒಲೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಲೋಕದವಳು ಮಾತು ಮಾಣಿಕ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅನ್ ಆರ್ಡಿನರಿ ಥಿಂಗ್. ನಾನೇನೋ ಮಾತಾಡಿಬಿಟ್ಟೆ, ಜಾಸ್ತಿ ಮಾತಾಡಿದೆ, ಕಮ್ಮಿ ಮಾತಾಡಿದೆ, ಅದೆಲ್ಲ ಮುಖ್ಯ. ಮಾತಿ ನಿಮ್ಮ ನಗೆ ನುಡಿಯು, ನಮ್ಮ ಎಲ್ಲ ನಗೆ, ನೋವು, ನಲಿವು ಎಲ್ಲವನ್ನೂ ಮಾತಿನಿಂದ ವ್ಯಕ್ತಪಡಿಸ್ತೀವಿ ನಾವು. ಅದಕ್ಕೆ ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಹೊಲೆಯು. ಅಂದರೆ ಶತ್ರುತ್ವ ಬರೋ ಅಂಥದ್ದು ನಮ್ಮ ನಡೆನುಡಿಯಿಂದಲೇ. ಇದಕ್ಕೆ ಮಾತಿ ನಿಮ್ಮ ಹಗೆ ಒಲೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಲೋಕದವಳು ಮಾತು ಮಾಣಿಕ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಅದನ್ನು ಆ ವ್ಯಾಲ್ಯೂ ಮಾಡ್ಕೋಬೇಕು, ನಾವು ಯೋಚನೆ ಮಾಡಬೇಕು. ಅದರಿಂದ ಇಫ್ ಯು ಆರ್ ನಾಟ್ ಸ್ಪೀಕಿಂಗ್, ಫಸ್ಟು ನೀವು ಜಡ್ಜ್ ಮಾಡಬೇಕು. ಏನಂದರೆ ವೆದರ್ ಐ ಆಮ್ ಸ್ಪೀಕಿಂಗ್ ಟ್ರುತ್, ನಾನು ನಿಜವನ್ನು ಹೇಳ್ತಾ ಇದ್ದೀನಾ, ಈ ನಿಜವನ್ನು ಈ ಸಂದರ್ಭದಲ್ಲಿ ನಿಜನೇ ಹೇಳ್ತಾ ಇದ್ದೀರಿ, ಆದರೆ ಸಂದರ್ಭವೂ ಉಚಿತ. ಈ ಸಂದರ್ಭದಲ್ಲಿ ನಾನು ನಿಜವನ್ನು ಮಾತಾಡ್ಬೋದಾ, ಅವರು ಒಪ್ಪಬಹುದಾ? ಸೊ ಮಾತಾಡೋ ಅಗತ್ಯ ಇದ್ದರೆ ಮಾತ್ರ ಮಾತಾಡಿ, ಇಲ್ಲದಿದ್ದರೆ ಮಾತಾಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಶ್ರೇಷ್ಠ ಮೌಲ್ಯ ಅಂತ ಹೇಳ್ತೀನಿ ನನಗೆ. ಯಾಕೆ ಅಂತಂದರೆ ಲಾಟ್ ಆಫ್ ಥೌಸಂಡ್ಸ್ ಆಫ್ ಲಿಟಿಗೇಷನ್ಸ್ ಆರ್ ಓನ್ಲಿ ಬಿಕಾಸ್ ಅದು ಬ್ಯಾಡ್ ಮೌತ್. ಕೆಟ್ಟ ಬಾಯಿಯಿಂದ ಬರುವಂತಹ ಶಬ್ದಗಳಿಂದನೇ ಸತ್ಯ ಆದರೂ ಕೂಡ ಅನೇಕ ವ್ಯಾಜ್ಯಗಳು ನಡೀತಾ ಇದೆ. ಮಾತು ಅನ್ನೋಂಥದ್ದು ಅನೇಕ ವ್ಯಾಜ್ಯಗಳಲ್ಲಿ ಪರ್ಯವಸನ ಆಗ್ಬೋದು. ಇದ್ರ ಬಗ್ಗೆನೂ ಕೂಡ ನೀವು ದೀರ್ಘಾಲೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ರೈಟ್ ಆ್ಯಕ್ಷನ್, ನಿಮಗೆ ಸರಿಯಾದಂಥ ಕ್ರಿಯೆ ಇರಬೇಕು. ನೀವು ಎಷ್ಟೋ ಕೆಲಸ ಮಾಡ್ತೀರಿ, ನೀವು ಯೋಚನೆ ಮಾಡಿ. ಮಕ್ಕಳುಗಳು ಎಲ್ಲ ನನಗೆ ಐ ಆಮ್ ವೆರಿ ಹ್ಯಾಪಿ ಟುಡೇ. ಯಾಕೆ ಅಂದರೆ ವಿದ್ಯಾರ್ಥಿಗಳು ನೀವೆಲ್ಲ ಬಂದುಬಿಟ್ಟಿದ್ದೀರಿ ಇವತ್ತು. ಇಂಥ ಸಮಾರಂಭ ಥಿಯಾಸಫಿನಲ್ಲಿ ಅಪರೂಪದಲ್ಲೇ ಅಪರೂಪ ಅಂತ ನಾನು ಹೇಳ್ತೀನಿ. ಅದಕ್ಕೆ ಯಾಕೆಂದರೆ ಸ್ಟೂಡೆಂಟ್ಸನ್ನು ಇನ್ವಾಲ್ವ್ ಮಾಡಲ್ಲ ಅನ್ನೋದೇ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಸ್ಟೂಡೆಂಟ್ಸ್ ಇನ್ವಾಲ್ವ್ ಮಾಡಿ. ಇವತ್ತು ಪ್ಲೆಂಟಿ ಆಫ್ ಸ್ಟೂಡೆಂಟ್ಸ್ ನೀವು ಇದ್ದೀರಿ ಇದಕ್ಕೆ. ನಿಮಗೆ ಅದನ್ನು ಯೋಚನೆ ಮಾಡಿ ನಾವು ನಮ್ಮ ಕ್ರಿಯೆಯನ್ನು ಸರಿಯಾಗಿ ಇಟ್ಕೋಬೇಕು. ರೈಟ್ ಆ್ಯಕ್ಷನ್, ಸರಿಯಾದಂತಹ ನಡವಳಿಕೆ ನಮ್ಮದು ಆಗಿರಬೇಕು. ಆಮೇಲೆ ರೈಟ್ ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನು ಕೂಡ ಇರಬೇಕು. ನಿಮಗೆ ಡೈವರ್ಷನ್ಸ್ ಇದೆ. ನೀವು ಸರಿಯಾಗಿ ಪುಸ್ತಕ ಓದಬೇಕು, ಅಮ್ಮ ಕೂಗ್ತಾರೆ ಅಡುಗೆ ಮನೆಯಿಂದ, ಬಾರೇ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತಾರೆ. ನೀವು ಎದ್ದು ಹೋಗಿಬಿಡ್ತೀರಿ. ಅದಕ್ಕೆ ಡೈವರ್ಷನ್ ಆಯಿತು. ಅಲ್ಲಿಗೆ ನೀವು ಸ್ಟಡಿ ಮಾಡಬೇಕು ಅಂತ ನಿಮ್ಮ ಮನಸ್ಸು, ಆ ಅಮ್ಮನ ಮನಸ್ಸು, ಸಹಾಯ ಮಾಡಬೇಕು ಅನ್ನೋದು ಅಮ್ಮನ ಮನಸ್ಸು. ದೇರ್ ಆರ್ ವೇರಿಯಸ್ ಡೈವರ್ಷನ್ಸ್. ಸೀರಿಯಲ್ ಬರ್ತಾಯಿದೆ ನೋಡಬೇಕು ಅನ್ನೋ ಅಂಥ ನಮ್ಮ ಮನಸ್ಸು, ಅದು ಡೈವರ್ಷನ್ಸ್ ಅಂತ ಕರಿತೀವಿ.
ಅದು ಆ ರೀತಿ ತುಂಬ ಡೈವರ್ಷನ್ಸ್ ಆಗ್ತಾಯಿದೆ. ನಾವು ಬೇರ್ಪಡ್ತಾ ಇದ್ವಿ. ಸತ್ ಚಿಂತನೆಯಿಂದ, ಸತ್ ಕೆಲಸಗಳಿಂದ ನಾವು ಬೇರ್ಪಡ್ತಾ ಇದ್ವಿ. ಅದನ್ನು ಕೂಡ ಏಕಾಗ್ರತೆ. ಇದು ಯಾರೋ ಸ್ವಾಮಿ ವಿವೇಕಾನಂದರಿಗೆ ಹೇಳಿದರು, ನೀವು ಇನ್ನೊಂದು ಸಾರಿ ಹುಟ್ಟಿದ್ರೆ ಏನು ಮಾಡ್ತೀರಿ ಅಂತ ಹೇಳ್ತೀವಿ. ಇಫ್ ಐ ವರ್ ಟು ಬಾರ್ನ್ ಅಗೈನ್ ನನಗೆ ಐ ಡೋಂಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಸ್ಟಡಿಯಿಂಗ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಐ ಕಾನ್ಸಂಟ್ರೇಟ್ ಓನ್ಲಿ ಆನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ ಅವರು. ವಿವೇಕಾನಂದರಿಗೆ ಒಂದು 600-900 ಪುಟಗಳು ಪುಸ್ತಕ ಕೊಟ್ಟರೆ ಈ ರೀತಿ ತೆಗೆದಾಕರು, ಆಸ್ಕ್ ಮೀ ಎನಿ ಕ್ವೆಶ್ಚನ್ ಎನಿವೇರ್ ಇನ್ ದಿಸ್ ಬುಕ್ ಅಂತ ಕೇಳೋರು ಅವ್ರಿಗೆ. ಅಷ್ಟು 10 ನಿಮಿಷ ಸಾಕು ಅದಕ್ಕೆ. ನಾವು ಕಲೆಕ್ಟಿವ್ ಆಗಿ ಓದ್ತೀವಲ್ಲ, ಅಷ್ಟು ಏಕಾಗ್ರತೆ ಅನ್ನುವಂಥದ್ದು ವಿವೇಕಾನಂದರ ಜೀವನದಲ್ಲಿ ಅಡಕವಾಗಿತ್ತು. ಅದಕ್ಕೋಸ್ಕರ ಆತ್ಮೀಯ ಬಂಧುಗಳೇ, ನೀವು ನಿಮ್ಮ ಕಾನ್ಸಂಟ್ರೇಷನನ್ನು ಡೋಂಟ್ ಡೈಲ್ಯೂಟ್ ಇಟ್, ಬಿ ಕಾನ್ಸಂಟ್ರೇಟೆಡ್. ಯಾವಾಗಲೂ ಕೂಡ ನಿಮ್ಮ ಅಧ್ಯಯನಕ್ಕಾಗಲಿ ಯಾವುದೇ ವಿಷಯಗಳಿಗಾಗಲಿ ಏಕಾಗ್ರತೆ ಅನ್ನೋಂಥದ್ದನ್ನು ಗಮನಿಸಬೇಕು. ಅದರಿಂದ ನೀವು ಸಾಧಕರಾಗಬೇಕಾಗ್ತದೆ. ಏನು ವಾಟ್ ಈಸ್ ಎಜುಕೇಷನ್ ಅಂತ ಕೇಳ್ತಾರೆ. ಅದಕ್ಕೆ ಯಾರೋ ವಿವೇಕಾನಂದರಿಗೆ ವಾಟ್ ಈಸ್ ಎಜುಕೇಷನ್ ಅಂತ ಕೇಳ್ತಾರೆ. ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ಹೆರೆಂಟ್ ಇನ್ ಮ್ಯಾನ್. ಈಗ ನಮ್ಮಲ್ಲಿ ವ್ಯಕ್ತಿಗತವಾಗಿದೆ, ಈಗಾಗಲೇ ಅಂತರ್ಗತವಾಗಿರ್ತಕ್ಕಂತಹ ನಮ್ಮ ದೈವಿಕತೆಯನ್ನು ವ್ಯಕ್ತಪಡಿಸುವಂಥದ್ದೇ ಶಿಕ್ಷಣ ಅಂತ. ಇವಾಗ ಟುಡೇಸ್ ಎಜುಕೇಷನ್ ಈಸ್ ಫಾರ್ ಜಾಬ್ ಓರಿಯೆಂಟೆಡ್ ಎಜುಕೇಷನ್. ಬಟ್ ವಿವೇಕಾನಂದ ಅವರು ಮಾತಾಡೋದು ಎ ಬ್ಯೂಟಿಫುಲ್ ಲೈಫ್. ನೀವು ಜೀವನವನ್ನು ಕಟ್ಕೊಳ್ಳಿ. ನೀವು ಏನು ಓದ್ತೀರಿ, ಯಾವ ಸಬ್ಜೆಕ್ಟ್ ಓದಿದಿರಿ, ಎಷ್ಟು ರೀಸನಿಂಗ್ ನಿಮ್ಮ ಹತ್ರ ಇದೆ, ಅದು ಮುಖ್ಯ ಅಲ್ಲ. ಅದಕ್ಕೆ ಲುಕ್ ಅಟ್ ಲೈಫ್, ವಂಡರ್ಫುಲ್ ಥಿಂಗ್ಸ್. ಈ ನೇಚರ್ ಅನ್ನೋವಂಥದ್ದು ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ, ಎಷ್ಟು ಪ್ರಾಣಿಗಳಿದೆ, ಎಷ್ಟು ಇದಿದೆ, ಪಂಚಭೂತಗಳಿದೆ. ಎವ್ರಿಥಿಂಗ್ ಈಸ್ ಸೋ ಬ್ಯೂಟಿಫುಲ್. ನೋಡುವ ದೃಷ್ಟಿ ನಮಗೆ ಬೇಕಷ್ಟೇ. ಅದರಿಂದ ಆತ್ಮೀಯ ಬಂಧುಗಳೇ, ನೀವು ಏಕಾಗ್ರತೆಯ ಕಡೆ ಗಮನ ಕೊಡ್ರಿ. ಅದರಿಂದ ಶಿಕ್ಷಣ ಅಂತಂದರೆ ನಾಟ್ ಗೆಟಿಂಗ್ ಜಾಬ್ ಈಸ್ ಇಂಪಾರ್ಟೆಂಟ್. ಅದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ನೀವು ಒಳ್ಳೆಯ ಕೆಲಸ ಮಾಡ್ಬೋದು, ಅದು ಒಳ್ಳೆಯದು. ಆದರೆ ಶಿಕ್ಷಣ ಜೀವನವೇ ಬರೀ ಶಿಕ್ಷಣ, ಈ ಕೆಲಸ ಮಾಡೋದು ಅನ್ನೋವಂಥ ಭಾವನೆಯಲ್ಲಿ ಇರಬಾರ್ದು. ಇಟ್ ಇನ್ಕ್ಲೂಡ್ಸ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯೋಚನೆ ಮಾಡಿ, ಶ್ರೇಷ್ಠ ಚಿಂತನೆಯಲ್ಲಿ ತೊಡಗಿ ಥಿಯಾಸಫಿಯ ಈ ಥರದ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಅಂತ ಹೇಳ್ತೇನೆ. ಕೊನೆಯದಾಗಿ ನಾನು ಹೇಳೋ ಅಂಥದ್ದಿಷ್ಟೇ, ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್. ದೊಡ್ಡ ಮನುಷ್ಯರಾಗೋದು ಜೀವನದಲ್ಲಿ ದೊಡ್ಡತನವಲ್ಲ. ಒಬ್ಬ ವ್ಯಕ್ತಿನೂ ಒಂದು ಶ್ರೇಷ್ಠ ಸಂದರ್ಭದಲ್ಲಿ ದೊಡ್ಡ ಮನುಷ್ಯನಾಗ್ಬಿಡ್ಬೋದು. ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್, ಟು ಬಿ ಗುಡ್ ಈಸ್ ಗ್ರೇಟ್. ಒಳ್ಳೆಯ ಮನುಷ್ಯನಾಗತಕ್ಕಂಥದ್ದು ಶ್ರೇಷ್ಠದು. ಲೆಟ್ಸ್ ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯರಾಗೋಣ, ಒಳ್ಳೆಯದನ್ನು ಮಾಡೋಣ. ನಮಸ್ತೆ.